ಪ್ರತಿಯೊಬ್ಬ ವ್ಯಕ್ತಿಯು ರಾಜಕೀಯಕ್ಕೆ ಸೇವೆ ಎಂಬ ಹೆಸರಿನಲ್ಲಿ ದಾಪುಗಾಲನ್ನ ಇಡ್ತಾರೆ. ತಮ್ಮ ವೈಯಕ್ತಿಕ ಹಿತಾಸಕ್ತಿ ಬೇರೆ ಏನೇ ಇದ್ರೂ ಸಮಾಜಕ್ಕೆ ಹಾಗೂ ಕಾರ್ಯಕರ್ತರಿಗೆ ಸೇವೆ ಎಂಬ ಹೆಸರಿನಲ್ಲಿ ತಮ್ಮನ್ನ ತಾವು ತೋರ್ಪಡಿಸಿಕೊಳ್ತಾರೆ. ವಿಷಯ ಏನಪ್ಪಾ ಅಂದ್ರೆ, ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ದುಮ್ಮಿಕೊಪ್ಪಲು ಗ್ರಾಮ ಸ್ವತಂತ್ರ ಬಂದು 75 ವರ್ಷಗಳು ಕಳೆದ್ರೂ ಕೂಡ ಬಸ್ ಕಂಡು ಇರಲಿಲ್ಲ. ಅಂತೂ ಇಂತೂ ಇವತ್ತು ದುಮ್ಮಿಕೊಪ್ಪಲಿಗೆ ಬಸ್ ಬಂದೇ ಬಿಡ್ತು. ಗ್ರಾಮಸ್ಥರು ಕೂಡ ತುಂಬಾ ಸಂತೋಷವನ್ನ ಪಡ್ತಾರೆ. ಆದ್ರೆ ಸಮಸ್ಯೆ ಉದ್ಭವವಾಗಿದ್ದೇ ಇಲ್ಲಿ. ಈ ಬಸ್ ಬಿಡಿಸಿದ್ದು ಯಾರು? ಇತ್ತ ದಿವಾಕರ್ ಗೌಡ ಅಭಿಮಾನಿಗಳು ನಮ್ಮ ನಾಯಕರು ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿ ಬಸ್ ಬಿಡಿಸಲು ನಿರಂತರ ಶ್ರಮಿಸಿದ್ದಾರೆ ಎಂದು ಹೇಳ್ತಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ಅಭಿಮಾನಿಗಳು ಇಲ್ಲ, ಇದು ನಮ್ಮ ಶ್ರೀಧರ್ ಗೌಡ ನಿರಂತರ ಪ್ರಯತ್ನದಿಂದಾಗಿ ಇವತ್ತು ಈ ಗ್ರಾಮಕ್ಕೆ ಬಸ್ ಬಂದಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶಗಳ ಸಮರವನ್ನೇ ಶುರು ಮಾಡಿದ್ದಾರೆ. ನಮ್ಮನ್ನ ಕಾಡ್ತಿರುವ ಕಟ್ಟಕಡೆಯ ಪ್ರಶ್ನೆ, ಆ ಬಸ್ ಬಿಡಿಸಲು ಮೂಲ ಕಾರಣಕರ್ತರು ಯಾರು? ನಿಮಗೆ ತಿಳಿದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ.